ಇವತ್ತು ರಾಜ್ಯ ಸರ್ಕಾರ ಮೊದಲೇ ಹಂತದ ಚುನಾವಣೆ 26ನೇ ತಾರೀಕಿಗೆ ನಡೀತಿತ್ತು. ಅದಕ್ಕಿಂತ ಮೊದಲೇ ಸುಮಾರು 2-3 ದಿವಸ ಮೊದಲೇ ಈ ಪ್ರಕರಣ ಒಂದು ಬೆಳಕಿಗೆ ಬರ್ತಕ್ಕಂಥದ್ದಾಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರ ಮತ್ತೆ ವೈಫಲ್ಯವನ್ನು ನಾವು ಕಾಣುವಂಥದ್ದಾಗ್ತಾಯಿದೆ. ಸನ್ಮಾನ್ಯ ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಈಗಾಗಲೇ ಅವರು ಕೂಡ ಅದನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಪಾರ್ಟಿಯಿಂದ ಅವ್ರು ಮಾಡಿದ್ದಾರೆ. ಅವ್ರ ಪಾರ್ಟಿಯ ನಾಯಕರಿರೋ ಕಾರಣಕ್ಕೆ ಅವರು ಡಿಸಿಷನ್ ತೊಗೊಂಡಿದ್ದಾರೆ. ನಮ್ಮದು ಭಾಳ ಸ್ಪಷ್ಟತೆ ಐತಿ. ಸನ್ಮಾನ್ಯ ಅಮಿತ್ ಶಾ ಅವರು ಕೂಡ ಮೊನ್ನೆ ಹುಬ್ಳಿ ಸಮಾವೇಶದಲ್ಲಿ ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದರೂ ಅದ್ರ ಬಗ್ಗೆ ಕಾನೂನಿ ಕಾರ್ಯವಾಹಿ ಏನಾಗಬೇಕು ಅದು ಆಗಬೇಕು ಅನ್ನೋಂಥ ಆಗ್ರಹವನ್ನು ನಾವು ಮಾಡಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಇಷ್ಟೆಲ್ಲ ಆದಮೇಲೂ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸೋದ್ರಲ್ಲಿ ವೈಫಲ್ಯವನ್ನು ಹೊಂದಿದೆ. ಈಗ ಸನ್ಮಾನ್ಯ ಇವರು ರೇವಣ್ಣವ್ರನ್ನ ಬಂಧನವನ್ನು ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಬಂಧನ ಮಾಡಿದೆ. ಇನ್ನು ಮುಂದೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಸುಮ್ಮನೆ ನಾವು ಯಾರನ್ನೋ ಅರೆಸ್ಟ್ ಮಾಡ್ಯಾರ ಅಂತ ಕೂಡ ಅಪರಾಧಿ ಅನ್ನುವಂಥದ್ದಲ್ಲ. ಎಲ್ಲ ಸಂಪೂರ್ಣ ತನಿಖೆ ಆಗಲಿ. ತನಿಖೆ ಆದಮೇಲೆ ಏನು ಸತ್ಯಾಸತ್ಯತೆ ಬರುತ್ತೆ, ಅವರು ಸರಿ ತಪ್ಪು ಮಾಡಿದರೆ 100% ಆರೋಪಿಗಳಾಗ್ತಾರೆ. ಅದ್ರ ಬಗ್ಗೆ ಸಜಾನೂ ಆಗುತ್ತೆ. ಇಲ್ಲ ಅಂದರೆ ನ್ಯಾಯಾಲಯದಲ್ಲಿ ಸಾಬೀತಾಗಲಿ ಹೊರಗಡೆ ಬರುವಂಥದ್ದಾಗುತ್ತೆ. HD ರೇವಣ್ಣ ವಿಷಯ ಅಶ್ಲೀಲ ವಿಷಯ ಕೇಸ್ನಲ್ಲಿ ಕೂಡ ಅಂದರೆ ದ್ವಂದ್ವ ನಿಲುವು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನೋಡ್ರಿ, ದ್ವಂದ್ವ ನಿಲುವು ಅನ್ನುವಂಥದ್ದು ಎಲ್ಲೇ ಪ್ರಶ್ನೆನೇ ಇಲ್ಲ. ಕೆಲಸ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಹೇಳಿದ್ದೆ. ನಾನು ಏನು ಹೇಳಿದೆ, ತಪ್ಪು ಮಾಡಿದ್ರಂದ್ರೆ ಅವ್ರು ಅನುಭವಿಸ್ಬೇಕು ಅಂತ ಸ್ಪಷ್ಟ ಹೇಳಕತ್ತೇವೆ ನಾವು. ಅದರೊಳಗಿನ ಎರಡನೇ ಮಾತೇ ಇಲ್ಲ. ಯಾರು ತಪ್ಪು ಮಾಡ್ಯಾರೋ ಅವ್ರು ಅನುಭವಿಸ್ಬೇಕಾಗತ್ತದನ್ನ. ನೀವು ತನಿಖೆ ಮಾಡಿರಿ. ಮೊದಲು ನಿಮಗೆ ತನಿಖೆ ಮಾಡುವಷ್ಟೇ ಸರಿಯಾಗಿದೆ ದಾರಿಯನ್ನು ತೊಗೊಂಗಿಲ್ಲ. ನೀವೇ ದಾರಿ ದಿಕ್ಕು ತಪ್ಸಾಕತ್ತೀರಿ ಎಲ್ಲನೂ ತನಿಖೆದ್ದು ಸತ್ಯಕ್ಕೆ. ಇವತ್ತು ನಿಮ್ಗೆ ಇಮಿಡಿಯೇಟ್ ಗೊತ್ತಾಗಿದ್ರೆ ಅರೆಸ್ಟ್ ಮಾಡಬೇಕಾಗಿತ್ತು. ಅವ್ರನ್ನ ಯಾಕೆ ಬಿಟ್ರಿ ಹೆಂಗಂದ್ರೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕಾಗಿತ್ತು. ಅದನ್ನು ನೀವು ಮಾಡುವಂಥ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ನಲ್ಲೇ ದ್ವಂದ್ವ ನಿಲುವಿದೆ. ಇವತ್ತು ಏನು ಮಾಡ್ಬೇಕನ್ನೋ ಕನ್ಫ್ಯೂಷನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಐತಿ. ಅದನ್ನ ಏನು ಮಾಡಬೇಕು ಅಥವಾ ಹೆಂಗೆ ಮಾಡಬೇಕು ಅನ್ನೋಂಥದ್ದನ್ನು ಈಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನಿಮ್ಮದೇ ಐತಿ, ಅಧಿಕಾರಿಗಳ ನಿಮ್ಮವ್ರು ಅದಾರ. ತನಿಖೆ ಮಾಡಿರಿ. ಮುಂದೆ ಸತ್ಯಾಸತ್ಯತೆ ಏನು ಅನ್ನೋದು ಅದು ಹೊರಗೆ ಬರುತ್ತೆ. ಈಗ ಹೊರದೇಶದಲ್ಲಿ ಇದ್ದವ್ರನ್ನ ಕರ್ಕೊಂಡ್ಬರೋದು ಕೇಂದ್ರ ಸರ್ಕಾರದ್ದು ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಅಂದರೆ SIT ಅವರು ರಾಜ್ಯದಲ್ಲಿ ಏನು ತನಿಖೆ ನಡೆಸುತ್ತೆ, ಅವ್ರು ಕರ್ಕೊಂಡ್ಬರೋದು ಕೇಂದ್ರ ಸರ್ಕಾರ. ನೋಡ್ರಿ, ಇವತ್ತು ಕಾಂಗ್ರೆಸ್ಸಿನ ಮೂರ್ಖತನ ಅನ್ನತಕ್ಕಂಥದ್ದು ಪರಮಾವಧಿ ಮಟ್ಟಕ್ಕೆ ಹೊಂಟಿದೆ. ಇವತ್ತು ಹೊರಗಿದ್ದವ್ರನ್ನ ಕರ್ಕೊಂಬರೋದು ಕೇಂದ್ರ ಸರ್ಕಾರ ಕರೆಕ್ಟ್. ಮೊದಲು ಒಳಗಿದ್ದವ್ರು ಹೊರಗೆ ಬಿಟ್ಟರೆ ಯಾಕೆ ನೀವು? ಅದಕ್ಕೆ ಉತ್ತರ ಕೊಡಲಿ ಕಾಂಗ್ರೆಸ್. ಇವತ್ತು ಫಸ್ಟ್ ಚುನಾವಣೆ ಮೊದಲು ಇಲ್ಲೇ ಇದ್ರು ಇಲ್ಲ ಅವರು, ಅದಕ್ಕಿಂತ ಮೊದಲು ಓಡೋದ್ರೆ ಹೊರಗೆ ಏನ್ರ ಇಲ್ಲೇ ಇದ್ದರು. ತನಿಖೆ ನಿಮಗೆ CD ರಿಲೀಸ್ ಮಾಡಿದ್ದು ನಿಮ್ಗೆ ಗೊತ್ತಿತ್ತು, ಪೆನ್ ಡ್ರೈವ್ ಹೊರಗೆ ಬಂದಿದ್ದು ನಿಮ್ಗೆ ಗೊತ್ತಿತ್ತು. ನಿಮ್ಮ ಪಾರ್ಟಿಯವರು ಎಲ್ಲೆಲ್ಲಿ ಏನೇನು ಸರ್ಕ್ಯುಲೇಟ್ ಮಾಡ್ಬೇಕೆಲ್ಲ ಮಾಡಿದ್ರಿ. ಅವಾಗ ಯಾಕೆ ಹಿಡೀಲಿಲ್ಲ ಅರೆಸ್ಟ್? ಹಂಗಂದ್ರೆ ನೀವು ಹೊರಗೆ ಹೋಗಕ್ಕೆ ಕಳಿಸೋರು ನೀವು, ಎಲ್ಲ ಮಾಡಿದವ್ರು ನೀವು. ಈಗ ಬಟ್ ಮ್ಯಾಗೆ ತೋರಿಸಿದ್ರೆ ಇದು ಕಾಂಗ್ರೆಸ್ಸಿನ ವೈಫಲ್ಯತೆ, ಸರ್ಕಾರದ ವೈಫಲ್ಯತೆಯನ್ನು ಭಾಳ ಸ್ಪಷ್ಟವಾಗಿ ಎದ್ದು ತೋರಿಸುವಂಥದ್ದಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ತಕ್ಷಣ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಏನೇನು ಕಾನೂನು ಕ್ರಮಗಳನ್ನು ತೊಗೋಬೇಕಾಗಿತ್ತು ಅದನ್ನು ತೊಗೋಬೇಕಾಗಿತ್ತು. ಅದನ್ನು ಬಿಟ್ಟು ಬೇರೆ ಮಾತಾಡ್ತಾರಲ್ಲ ಇವತ್ತು. ಇದ್ರಾಗೂ ನೀವು ರಾಜಕಾರಣ ಮಾಡೋಕೆ ಹೋಗಿರಿ. ಅಲ್ಲ, ಅವ್ರು ಹೇಳ್ತಾರೆ ಈ ಮಹಿಳೆಯರ ವಿಷಯದಲ್ಲಿ BJP ನೋಡಿ, ಮಹಿಳೆಯರ ವಿಷಯದಲ್ಲಿ ಕಾಂಗ್ರೆಸ್ ಪಾರ್ಟಿ ರಾಜಕಾರಣವನ್ನು ಭಾಳ ಸ್ಪಷ್ಟವಾಗಿ ಮಾಡುತ್ತೆ. ನಿಮ್ಮದೇ ಆಗಿರ್ತಕ್ಕಂಥ ಕಾರ್ಪೊರೇಟರ್ ನಿರಂಜನ್ ಹಿರೇಮಠರ ಮಗಳ ನೇಹ ಹತ್ಯೆ ಆದಾಗೂ ಕೂಡ ನೀವು ರಾಜಕಾರಣ ಮಾಡಿದ್ರೆ ಕಾಂಗ್ರೆಸ್ನವ್ರ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ವಿಜಯ ಅಂತೇಳಿ, ಗೃಹ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂತೇಳಿ. ಏನಂತಂದೇಳಿ ನಿಮ್ಮ ಕಡೆ ಸ್ಪಷ್ಟತೆ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಯಾವಾಗೂ ಸ್ಪಷ್ಟತೆ ಅನ್ನುವಂಥದ್ದಿಲ್ಲ. ಮತ್ತು ಇವತ್ತು ಸಾರ್ವತ್ರಿಕ ಚುನಾವಣೆ ನಡೆದಾಗ ಅದನ್ನು ಗಲ್ಲಿ ಚುನಾವಣೆ ಮಾಡುವಂಥ ನಿಟ್ಟಿನಲ್ಲಿ ಮಾಡಕತ್ತೀರಿ ನೀವು. ಹೊಳ್ಳಿ ಇವತ್ತು ನಿಮ್ಮ ಕಡೆ ವಿಷಯಾಧಾರಿತ ಪ್ರಶ್ನೆ ಮಾಡೋಕ್ಕಿಲ್ಲ, ವಿಷಯದ ಬಗ್ಗೆ ಚರ್ಚೆ ಇಲ್ಲ, ರಾಷ್ಟ್ರದ ಬಗ್ಗೆ ಚಿಂತನೆ ಮಂಥನ ಆಗ್ಬೇಕು, ಆ ವಿಷಯ ಇಲ್ಲ ನಿಮ್ಮ ಕಡೆ. ಹೀಗಾಗಿ ಇಂಥ ವಿಷಯ ತೊಗೊಂಡು ಗುದ್ದಾಡುವಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತೈತಿ. ಅಲ್ಲ, ಅವರು ಹೇಳ್ತಾರೆ ಸರ್, ಈಗ ದೇಶ ವಿಭಜನೆ ಮಾಡುವಂಥ ಕೆಲಸ ಮೋದಿಯವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಜಾತಿ ವಿಷ ಬೀಜ ಗೊತ್ತುವಂಥದ್ದು. ಆಮೇಲೆ ನೋಡ್ರಿ, ಇವತ್ತು ಜಾತಿಯಲ್ಲಿ ವಿಷಬೀಜ ಬಿತ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ ಪಾರ್ಟಿಯವರು. ಯಾವಾಗ ಈ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಆಗ್ತಾರೆ, ವೀರಶೈವ ಲಿಂಗಾಯತರಲ್ಲಿ ಜಾತಿ ಬೀಜ ಬಿತ್ತಕ್ಕೆ ಬಂದವ್ರು ಯಾರು? ಕಾಂಗ್ರೆಸ್ ಪಾರ್ಟಿಯವ್ರು. ಏನು BJP ಏನಾರು ಮಾಡೋಕ್ಕೆ ಹೋಗಿದ್ದೀವಿ ನಾವು? ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ಯಾರ ಇವತ್ತೆಲ್ಲನೂ. ಎಲ್ಲ ಹಂತದಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದೇ ಎಲ್ಲ ಕಡೆಯೂ ಕೂಡ ಜಾತಿಯ ವಿಷಬೀಜವನ್ನು ಬಿತ್ತತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಏನು ಹೇಳಿದರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರು. ಎಲ್ಲರೊಂದಿಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇವರದ್ದು ಯೋಜನೆ ಏನಿತ್ತು? ಅಲ್ಪಸಂಖ್ಯಾತರು ನಿಮ್ಗೆ ಅಷ್ಟೇ ಯೋಜನೆ ಅಂತ ಇರ್ತಿತ್ತು. ಶಾದಿ ಬಗ್ಗೆ ಯಾಕೆ ಉಳಿದು ಹಿಂದೂಗಳಿಗೆ ಕೊಟ್ಟರಿ ಅಂತ ಸಮಸ್ಯೆ ಆಗಿತ್ತು. ಶಾದಿ ಬಗ್ಗೆನ ಸಾಬ್ರಿಗೆ ಅಷ್ಟೇ ಯಾಕೆ ಕೊಟ್ರಂಗ ಶಾದಿ ಬಗ್ಗೆನ? ಅಲ್ಲಿ 10 ವರ್ಷದಲ್ಲಿ ಏನು ಮಾಡೇ ಇಲ್ಲ ಓಪನ್ ಆಗಿ. ನೋಡ್ರಿ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಕಾಂಗ್ರೆಸ್ಸಿನ ಯಾವುದೇ ನಾಯಕರು ನೀವು ಟೈಮ್ ಫಿಕ್ಸ್ ಮಾಡಿರಿ, ಪ್ಲೇಸ್ ಫಿಕ್ಸ್ ಮಾಡಿರಿ, ದಿನಾಂಕ ಫಿಕ್ಸ್ ಮಾಡಿರಿ. ದೇಶದ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡೋಕೆ ನಾವು ರೆಡಿ ಇದೆ. ಡಿಬೇಟ್ ಮಾಡೋಕ್ಕೆ ನಿಮ್ಗೆ ತಾಕತ್ತಿದ್ರೆ ನೀವು ಮಾಡಿರಿ, ಫಿಕ್ಸ್ ಮಾಡಿರಿ. 10 ವರ್ಷದ ಸಾಧನೆ ಇವತ್ತು ಭಾರತ ದೇಶದ ಪ್ರಜೆಗಳಲ್ಲ, ಭಾರತ ದೇಶದ ನಾಗರಿಕರಲ್ಲ, ಜಗತ್ತು ಮಾತಾಡಕತ್ತೈತಿ ಇವತ್ತು ನರೇಂದ್ರ ಮೋದಿ ಬಗ್ಗೆ, ದೇಶದ ಬಗ್ಗೆ. ಎಲ್ಲೇ ನೀವು ಫ್ರಜಲ್ ಫಾಯ್ದಾಗ ಇದ್ದಿರ್ತಕ್ಕಂಥ ಭಾರತ ದೇಶವನ್ನು
ಟಾಪ್ 5 ಒಳಗೆ ತಂದ್ರಲ್ಲ, ಇದೇನು ಇವ್ರದ್ದು ಕಣ್ಣಿಗೆ ಕಾಣಂಗಿಲ್ಲ ಇವ್ರದ್ದು. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಗೆ ಏನಾಗೈತಿ, ಕಾಂಗ್ರೆಸ್ ಪಾರ್ಟಿ ಇವತ್ತೊಂದು ಲೀಡರ್ಲೆಸ್ ಪಾರ್ಟಿ ಆಗೈತಿ. ಅವ್ರ ಕಡೆ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಲೀಡರ್ ಇಲ್ಲ ಅನ್ನೋದು ಸ್ಪಷ್ಟ ಆಗೈತಿ. ಹೀಗಾಗಿ ಸಾರ್ವತ್ರಿಕ ಚುನಾವಣೆಯನ್ನು, ದೇಶದ ಚುನಾವಣೆಯನ್ನು ಗಲ್ಲಿ ಚುನಾವಣೆ ಮಾಡೋಕ್ಕೆ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ವಿಶ್ವಗುರುನ ಯಾಕೆ ಕ್ಲೇಮ್ ಮಾಡ್ತಾ ಇದ್ದಾರೆ? ಪಕ್ಕದ ರಾಷ್ಟ್ರಗಳ ಜೊತೆ ಸರಿಯಾಗಿ ಸಂಬಂಧ ಹೊಂದಿಲ್ಲ ಅವರು, ಯಾಕೆ ಕ್ಲೇಮ್ ಮಾಡ್ತೀರಾ? ನೋಡ್ರಿ, ಇವತ್ತು ನಾವು ವಿಶ್ವಗುರು ಮಾಡಕ್ಕೆ ಹೊಂಟಿಲ್ಲ, ವಿಶ್ವ ಅವ್ರನ್ನ ಗುರುಗಳನ್ನ ಮಾಡ್ಕೊಂಡೈತಿ. ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ವಿಶ್ವಗುರು ಮಾಡಕ್ಕೆ ಹೊಂಟಿಲ್ಲ, ವಿಶ್ವ ಅವ್ರು ನಮ್ಮ ಗುರು ಅಂತ ಒಪ್ಕೊಳಕತ್ತೈತಿ. ಇವತ್ತು ಅಮೇರಿಕದ ಅಧ್ಯಕ್ಷರು ಏನು ಹೇಳಿದರು, ಫ್ರಾನ್ಸಿನ ಅಧ್ಯಕ್ಷರು ಏನು ಹೇಳಿದರು, ರಷ್ಯಾದವ್ರು ಏನು ಹೇಳಿದರು, ಇಸ್ರೇಲ್ದವ್ರು ಏನು ಹೇಳಿದರು, ಅದನ್ನು ಅವ್ರು ಉತ್ತರ ಕೊಡಲಿ. ನಿಮ್ಮ ಹಿಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವ್ರಿಗೆ ಹೇಳಿದ್ರಾ, ಇಂದಿರಾ ಗಾಂಧಿ ಅವ್ರಿಗೆ ಹೇಳಿದ್ರಾ, ನೆಹರು ಅವ್ರಿಗೆ ಹೇಳಿದ್ರಾ, ಯಾರಿಗೆ ಹೇಳಿದರು? ಇವತ್ತು ಇಡೀ ಜಗತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಒಪ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಗಿದೆ. ಇವತ್ತು ನಾವು ಹೇಳೋದು ಸಾಕ್ಸಾಕೊಂಡಿಲ್ಲ. ಯಾರೋ ಒಬ್ಬ ವ್ಯಕ್ತಿನ ನಾವು ಲೀಡರ್ ಮಾಡೋಕ್ಕಾಗಲ್ಲ, ಜನ ಲೀಡರ್ ಮಾಡ್ತಾರೆ, ಜನ ಒಪ್ಕೊತಾರೆ. ದೇಶ ಪರದೇಶಗಳು ಒಪ್ಕೊಂಡಾಗ ಅವ್ರು ಜಾಗತಿಕ ನಾಯಕರಾಗಿ ಮುನ್ನಡೆಗೆ ಬರ್ತಾರೆ. ಇವು G20 ಅನ್ನುವಂಥದ್ದು ಇತ್ತು. G20 ಮಾಡಿದ ರೀತಿ ನೋಡಿದ್ರೆ ನೀವು, ಭಾರತವನ್ನು ಇಡೀ ಜಗತ್ತಿಗೆ ಪರಿಚಯಿಸುವಂಥ ಯಾವ ರೀತಿಯಾಗಿ ಮಾಡಿದರು. ಇಷ್ಟು ಅದ್ಭುತ ಕಾರ್ಯ ಹೊಳಿತಾವೆ ಇವ್ರ ತಲೆಗೆ. ಹೋಗಲಿ ಬಿಡ್ರಿ, ಯೋಧರ ಬಗ್ಗೆ ಏನಿತ್ತು ಇವ್ರ ಕಲ್ಪನೆ. ಸನ್ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷಗಳಿಂದ ದೇಶದ ದೀಪಾವಳಿಯನ್ನು ಯೋಧರ ಜೊತೆ ಆಚರಣೆ ಮಾಡ್ತಿದ್ದು. ಇವ್ರೇನಾರು ಮಾಡಿದ್ರು ಜೀವನದಾಗ? ವಂದೇ ಭಾರತ್ ಟ್ರೈನ್ ಕಲ್ಪನೆ ಇತ್ತ ಇವ್ರ ತಲೆಗೆ? ಏನು ಅಭಿವೃದ್ಧಿ ಅಂತ ಕೇಳ್ತಾರೆ. ನಾ ಹೇಳ್ತೀನಿ, ಇವತ್ತು ವಂದೇ ಭಾರತ್ ಟ್ರೈನ್ ಇವ್ರ ಕಲ್ಪನೆ ಇದ್ದ? ನಾವು ಬರೀ ಟಿ ವಿಯಾಗ ನೋಡಿದಾಗ ಹೇಳ್ತಿದ್ವಿ, ಈ ಟ್ರೈನ್ ನಮ್ಮ ದೇಶಕ್ಕೆ ಬರಂಗಿಲ್ಲ ಬಿಡ ಅಂತಿದ್ವಿ. ಆದರೆ ಮೋದಿ ಆಯಿತು ಮುನ್ಕಿನ ಅನ್ನೋ ನಿಟ್ಟಿನಲ್ಲಿ ಇವತ್ತು ವಂದೇ ಭಾರತ್ ಟ್ರೈನ್, ಹೈಸ್ಪೀಡ್ ಟ್ರೈನ್ಗಳಂತಂದು ಭಾರತದ ಹಳ್ಳಿಗಳ ಮೇಲೆ ಓಡಾಡಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ನಾಯಕತ್ವ ಆಗ್ತಾಯಿದೆ. ನಿಮ್ಮ 60 ವರ್ಷದ ಸಾಧನೆ ಇಡ್ರಿ, ನಾವು 15 ವರ್ಷದ ಇಡ್ತೇವೆ. ಅಟಲ್ ಬಿಹಾರಿ ವಾಜಪೇಯಿಯವ್ರದ್ದು ಮತ್ತು ನರೇಂದ್ರ ಮೋದಿಯವ್ರ 10 ವರ್ಷದ ಸಾಧನೆ ನಾವು ತಂದು ಇಡ್ತೇವೆ. ಇಡ್ರಿ, ಡಿಬೇಟಿಗೆ ಬರ್ರಿ ನೀವು ಅದ್ರ ಬಗ್ಗೆ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಿಂದನೂ ಇಲ್ಲಿವರೆಗೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ವಿಷಯನೇ ಇಟ್ಕೊಂಡು ಇವರು ಮುಂದೆ. ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಷಡ್ಯಂತ್ರ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇದನ್ನೊಂದು ಪ್ಲ್ಯಾಂಟ್ ಅಂತಾರಲ್ಲ, ಸ್ಟೋರಿ ಪ್ಲ್ಯಾಂಟ್ ಮಾಡೋದು ಅಂತಂತಾರಲ್ಲ, ಆ ಸ್ಟೋರಿ ಪ್ಲ್ಯಾಂಟ್ ಮಾಡೋ ಕೆಲಸ ಇವರು ಮಾಡ್ತಾರೆ. ಇವರು ಯಾವಾಗಲೂ ಸದ್ಯಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ನಿರಂತರವಾಗಿ ಈ ರೀತಿಯಾದಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ ಇವರು. ಸನ್ಮಾನ್ಯ ನರೇಂದ್ರ ಮೋದಿ ಸ್ಪಷ್ಟ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಂತ ಹೇಳ್ಯಾರ. ಇಲ್ಲ ಅಂತಂದ್ಮ್ಯಾಗ ಮತ್ತೆ ಯಾಕಂದ್ರೆ ಚರ್ಚೆ ಮಾಡುವಂಥದ್ರ ಅವಶ್ಯಕತೆ ಏನೈತಿ ನಿಮಗೆ? ಸಂವಿಧಾನ ವಿಚಾರದೊಳಗೆ ಜಾಹೀರಾತು ಕೊಡುವಂಥ ಅವಶ್ಯಕತೆ ಏನಿತ್ತು ಅಂದ್ರೆ ಜಾಹೀರಾತು ನೋಡಿ. ಇವತ್ತು ಇವ್ರು ಏನು ಮಾಡಕತ್ತಾರ, ಅವ್ರ ಜಾಹೀರಾತು ಏನಾದ್ರು ಚೆಕ್ ಮಾಡಿರಿ ನೀವು. ನೀವು ಮಾನ್ ಸುಳ್ಳುಗಾರದಿರಿ. ಇವತ್ತು ನೀವು ಗ್ಯಾರಂಟಿ ಅಂತ ಹೊಡ್ಕೊಂಡು ಹೋಗಿದ್ರಿ. ಗ್ಯಾರಂಟಿನ ಪೂರ ಸುಳ್ಳು ಗ್ಯಾರಂಟಿ ಮಾಡಿಟ್ರಿ ನೀವು. ಏನು ಹೇಳಿದ್ರಿ, ಎಲ್ಲ ಬಸ್ಸುಗಳಲ್ಲಿ ಫ್ರೀ ಅಂದ್ರಿ, ಆಮೇಲೆ ಕಂಡೀಷನ್ನಾಗಿ ರೆಡ್ ಬಸ್ ಅಂತ ಹೇಳ್ತೀರಿ. 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ. ಇಲ್ಲ, ನೀವು ಬಳಸೋದ್ರ ಮ್ಯಾಗೆ 10% ಅಂತಂದು ಹೇಳ್ತೀರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮಾಶಾಸನ ಅಂತ ಹೇಳಿದ್ರಿ. ಇಲ್ಲಿಲ್ಲ, 2 ವರ್ಷದಿಂದವ್ರಿಗಿದ್ದು ಅಷ್ಟೇ ಕೊಡ್ತೀನಿ ಅಂತ ಹೇಳ್ತೀರಿ. ಸುಳ್ಳುಗಾರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ನೀವು 10 kg ಅಕ್ಕಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರಿ. ಎಲ್ಲಿ ನಾಚಿಕೆ ಬಿಟ್ಟಿರ್ತಾರೆ. ನರೇಂದ್ರ ಮೋದಿ ಕೊಡು 5 kg ಅಕ್ಕಿನ ನಮ್ದು ಅಂತ ಹೇಳ್ತಾರೆ. ಇದಕ್ಕಿಂತ ದುರ್ದೈವ ಸಂಗತಿ ಬೇಕಾ ಅವ್ರಿಗೆ? ಅದಕ್ಕೆ ನಾವು ಹೇಳಿ, ಮುಂದಿನ 5 ವರ್ಷವೂ 29ರ ಮಟನೂ 5 kg ಅಕ್ಕಿ 80 ಕೋಟಿ ಜನರಿಗೆ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸುಳ್ಳು ಹೇಳೋದನ್ನು, ಸುಳ್ಳರ ಪಕ್ಷ ಕಾಂಗ್ರೆಸ್ ಪಾರ್ಟಿ. ಇವತ್ತು ಒಂದು ಸತ್ಯವನ್ನು 100 ಸಲ ಸುಳ್ಳು ಹೇಳಿ ಅದನ್ನು ಸುಳ್ಳು ಮಾಡುವಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಐತಿ. ಹೀಗಾಗಿ ಜನ ಭಾಳ ಬುದ್ಧಿವಂತರಿದ್ದಾರೆ. ಜನ ಸರಿಯಾದಂಥ ತೀರ್ಮಾನ ತೊಗೊಂತಾರೆ. ಕರ್ನಾಟಕದ ಈ ನಡೀತಕ್ಕಂಥ 7ನೇ ತಾರೀಕಿಗೆ ನಡೀತಕ್ಕಂಥ 14 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ 14ಕ್ಕೆ 14 ಸೀಟುಗಳನ್ನು ನಾವು ಗೆಲ್ತೀವಿ. ಫಸ್ಟ್ ಫೇಸ್ನಾಗೂ ಕೂಡ ಭಾಳ ಒಳ್ಳೆ ರೀತಿಯಾದಂಥ ಪರಿಣಾಮ ಆಗ್ತದೆ. ಅಲ್ಲಿ ಕೂಡ ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ಪಾರ್ಟಿಯ ಏನೈತೆ ಅನ್ನೋಂಥದ್ದು ಜನ ತೋರಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.